ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನೈನು ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ತರ್ತಾ ಇದ್ದೀನಿ. ಅದು ಏನು ಅಂದರೆ ಹುಣ್ಣಿಮೆ. ವಿಶೇಷವಾಗಿ ಇವತ್ತಿನ ದಿವಸ ಅಂದರೆ ಈ ಹುಣ್ಣಿಮೆಗೆ ನೀವು ಏನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮಲ್ಲಿ ಇರೋ ಒಂದು ಪಾಸ್ಟ್ ಕರ್ಮ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಕಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಈ ಜನವರಿನಲ್ಲಿ 2026ರಲ್ಲಿ ಹುಣ್ಣಿಮೆ ಶನಿವಾರ ಜನವರಿ 3ನೇ ತಾರೀಕು 2026ರಲ್ಲಿ ಪೌಷ ಪೂರ್ಣಿಮೆ ಅಂದು ಅಥವಾ ಶಾಕಂಬರಿ ಹುಣ್ಣಿಮೆ ಅಂತ ಕರೆಯಲ್ಪಡುತ್ತದೆ. ಅಂದರೆ ಈ ಪೌಷ ಪೂರ್ಣಿಮೆ ಅಥವಾ ಈ ಶಾಕಂಬರಿ ಪೌರ್ಣಮಿ ದಿವಸ ಏನು ಮಾಡಬೇಕು, ಆ ದಿನದ ತಿಥಿ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ 3 ಗಂಟೆವರೆಗೂ ಇದೆ. ಇದು ಏನೆಲ್ಲ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಹೇಳ್ತೀನಿ. ಅದೂ ಇವತ್ತು ಅದರಲ್ಲಿ ಈ ಒಂದು ಹುಣ್ಣಿಮೆ ವಿಶೇಷವಾಗಿ ಪವಿತ್ರ ಸ್ನಾನ ಅಥವಾ ಅಂದರೆ ಗಂಗಾ ಸ್ನಾನ ಅಂತೀವಲ್ಲ, ತೀರ್ಥಗಳ ಹತ್ರ ಸ್ನಾನ ಮಾಡೋದು, ದಾನ ಮತ್ತು ಗಂಗಾ ಸ್ನಾನ ಮತ್ತು ಮಹಾಮೃತ್ಯುಂಜಯ ಜಪ ಇಂಥದನ್ನು ಹೇಳ್ಕೊಳ್ಳೋದು. ನೀವೇನಾದ್ರು ಜಪ ಮಾಡಬೇಕು ಅಂತಿದ್ರೆ ಮಹಾಮೃತ್ಯುಂಜಯ ಜಪ ಇಂಥದನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಶುಭ ಸಮಯವಾಗಿದೆ. ಈ ಹುಣ್ಣಿಮೆ ಅನ್ನೋದು ತುಂಬ ಆಸ್ಪೀಸಿಯಸ್ ಅಂದರೆ ತುಂಬ ಒಳ್ಳೆಯ ಗಳಿಗೆಗಳಿದೆ. ಇದು ಕರ್ಮಗಳನ್ನು ತೆಗೆದು ಹಾಕುತ್ತದೆ. ಅಂದರೆ ಏನು ಪಾಸ್ಟ್ ಕರ್ಮ, ನಾವೇನಾರೇ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಿದರೆ ನಮ್ಮ ಗತ ಜನ್ಮದಲ್ಲೇ ಆಗಿರಬಹುದು ಅಥವಾ ಪಾಸ್ಟ್ ಅಂದರೆ ನಡೆದು ಹೋಗಿರೋ ಒಂದು ಕಾಲನ ಹೇಳಬಹುದಿಲ್ಲಿ. ಸೊ ಅಂಥದ್ರ ಒಂದು ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಈ ಹುಣ್ಣಿಮೆ ಅನ್ನೋದು ಉಪಯೋಗಕಾರಿ. ನಾವು ಇದನ್ನು ಹೇಗೆ ಉಪಯೋಗಿಸ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಈ ಒಂದು 2 ಸೆಂಟೆನ್ಸಲ್ಲಿ ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಶಾಂತಿಯನ್ನು ತಂದುಕೊಡುತ್ತೆ ಈ ಹುಣ್ಣಿಮೆ. ನಾವು ಈ ಮೃತ್ಯುಂಜಯ ಜಪ ಮಾಡೋದ್ರಿಂದ ಅಥವಾ ಗಂಗಾ ಸ್ನಾನ, ದಾನ ಇಂಥದನ್ನೆಲ್ಲ ಮಾಡೋದ್ರಿಂದ ಶಾಂತಿಯನ್ನು ತಂದುಕೊಡ್ತದೆ. ಈ ಜನವರಿ 2026 ಹುಣ್ಣಿಮೆ ಪ್ರಮುಖ ವಿವರಗಳು ಏನೇನು ಅಂದರೆ ಜನವರಿ 3ನೇ ತಾರೀಕು 2026 ಶನಿವಾರ ಬಂದಿದೆ. ಸೊ ಈ ಹುಣ್ಣಿಮೆ ಹೆಸರು ಏನು ಅಂದರೆ ಪೌಷ ಹುಣ್ಣಿಮೆ ಅಥವಾ ಪೌಷ ಪೂರ್ಣಿಮಾ ವ್ರತ ಅಂತ ಮಾಡ್ಬೋದು. ನಾವು ವ್ರತದ ರೀತಿ ಮಾಡಬಹುದು. ಮೃತ್ಯುಂಜಯ ಜಪ ಮಾಡಿಬಿಟ್ಟು ತರಕಾರಿ ಆಗಿರಬಹುದು, ಏನೇ ಒಂದು ದಾನ ಧರ್ಮಗಳು ಮಾಡಬಹುದು. ಅಥವಾ ಇಲ್ಲಿ ಗಂಗಾ ಸ್ನಾನದಿಂದ ಹಿಡಿದು ಈ ಒಂದು ತಂತನ ಅಂದರೆ ಈ ವಿಧಾನವನ್ನು ಸ್ನಾನದಿಂದ ಶುರು ಹಚ್ಕೊಂಡು ದಾನದವರೆಗೂ ಮುಗಿಸಿದ್ರೆ ಒಳ್ಳೆಯ ರಿಸಲ್ಟ್ ಇರ್ತದೆ. ಹಿಂದಿನ ಜನ್ಮದ ಕರ್ಮವನ್ನು ತೆಗೆದುಹಾಕಲು ದಾನ ಪುಣ್ಯ ಕೊಡುತ್ತದೆ. ದಾನ ಮಾಡಲು ಮತ್ತು ಆಂತರಿಕ ಶಾಂತಿಗಾಗಿ ಅಂದರೆ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಅತ್ಯಂತ ಶುಭವೆಂದು ಈ ಒಂದು ಡೇನ ನಾವು ಪರಿಗಣಿಸಲಾಗಬಹುದು. ತಿಥಿ ಸಮಯಗಳು ಅಂದಾಜು ಕೆಲವು ಮೂಲಗಳ ಪ್ರಕಾರ ಅಂದರೆ ಜನವರಿ 2 ಅಂದರೆ ಇವತ್ತು ಸಂಜೆ 6:53ಗೆ ಸುಮಾರಿಗೆ ಪ್ರಾರಂಭವಾಗಿ ಜನವರಿ 3ರಂದು ಮಧ್ಯಾಹ್ನ 3:32ರವರೆಗೂ ಸುಮಾರು ಕೊನೆಯಾಗುತ್ತೆ. 3:32ರವರೆಗೂ ಇರುತ್ತೆ. ಮಹತ್ವ ಮತ್ತು ಆಚರಣೆಗಳು ಏನು ಮಾಡಿದ್ರೆ ಒಳ್ಳೆಯದು ಹೇಳದ್ನಲ್ಲ, ಸ್ನಾನದಿಂದ ಶುರು ಮಾಡಿ ದಾನದವರೆಗೂ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಫಸ್ಟ್ ಆಫ್ ಆಲ್ ಗಂಗಾ ಸ್ನಾನ ಮತ್ತು ದಾನ. ಗಂಗಾ ಸ್ನಾನ ಅಂದರೆ ಪವಿತ್ರ ನದಿ ಸ್ನಾನ ಮತ್ತು ದಾನ ನೀಡಲು ಸೂಕ್ತವಾಗಿದೆ. ಇವತ್ತು ತುಂಬ ಆಧ್ಯಾತ್ಮಿಕ ಅಭ್ಯಾಸಗಳು ಮಾಡೋದಕ್ಕೆ ತುಂಬ ಒಳ್ಳೆಯದು ಈ ಹುಣ್ಣಿಮೆ. ಅದರಲ್ಲಿ ಎಸ್ಪೆಷಲಿ ಮಹಾಮೃತ್ಯುಂಜಯ ಜಪದಂತಹ ಮಂತ್ರಗಳನ್ನು ಪಠಿಸಿದ್ರೆ ತುಂಬ ಒಳ್ಳೆಯದು, ಅತ್ಯುತ್ತಮವಾಗಿ ರಿಸಲ್ಟ್ ಕೊಡೋ ಒಂದು ಹುಣ್ಣಿಮೆ ಇದು. ಈ ಪೌಷ ಪೂರ್ಣಿಮಾ ಅಥವಾ ಶಾಕಂಬರಿ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಈ ಶಾಕಂಬರಿ ಹುಣ್ಣಿಮೆ ಅಂದ್ರೇ ಎಸ್ಪೆಷಲಿ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ದಾನ ಮಾಡಿ ಅಂತ ಹೇಳಿದ್ದೀವಲ್ಲ, ಯಾವಾಗಲೂ ಆದರೂ ನಾವು ದಾನ ಮಾಡಿದ್ರೆ ಅಂದರೆ ಇಲ್ಲಿ ದಿನಸಿನ ದಾನ ಮಾಡ್ತೀವಿ, ಧಾನ್ಯಗಳನ್ನು ದಾನ ಮಾಡ್ತೀವಿ ಎಸ್ಪೆಷಲಿ ಬೇರೆ ಟೈಮಲ್ಲಿ. ಆದರೆ ಇವತ್ತು ಈ ಹುಣ್ಣಿಮೆ ವಿಶೇಷವಾಗಿ ನೀವು ಶನಿವಾರ ಏನಾರೇ ದಾನ ಕೊಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅದು ತರಕಾರಿ ರೂಪದಲ್ಲಿ ಕೊಡಿ. ಬೆಟರ್ ಒಂದು ದೇವಸ್ಥಾನಕ್ಕೆ ಅಲ್ಲಿ ಊಟ ವ್ಯವಸ್ಥೆ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಂದರೆ ಅನ್ನದಾನಗಳನ್ನ ಮಾಡ್ತಾ ಇರ್ತಾರಲ್ಲ, ಅಂಥ ಒಂದು ವಸತಿಗೆ ನೀವು ಏನು ಮಾಡಬೇಕು ಅಂದರೆ ಈ ಬೇಕಾಗಿರೋ ನೀಡ್ಫುಲ್ ಆಗಿರೋ ತರಕಾರಿಯನ್ನು ತಗೊಂಡೋಗಿ ಕೊಡ್ರಿ. ದೇವಸ್ಥಾನಕ್ಕೆ ಕೊಡಬಹುದು, ಅಲ್ಲಿ ಬರೋ ಭಕ್ತಾದಿಗಳನ್ನು ಅದು ಊಟದ ರೂಪದಲ್ಲಿ ಅವ್ರು ತಗೊತಾರೆ. ಅಥವಾ ಡೈರೆಕ್ಟ್ ನೀವು ಪರ್ಸನ್ಸ್ಗೂ ಕೂಡ ಕೊಡ್ಬೋದು. ನೀಡ್ಫುಲ್ ಇರೋ ಪರ್ಸನ್ಸ್ಗೆ ಯಾರಿಗೆ ಬೇಕೋ ಅವರಿಗೆ ತರಕಾರಿಯನ್ನು ಹಂಚಿ ಆದಷ್ಟು ತರಕಾರಿ, ಶಾಕಾಹಾರಿ, ಸಾತ್ವಿಕ ಆಹಾರವನ್ನು ತಗೊಳ್ಳೋಕ್ಕೆ ಟ್ರೈ ಮಾಡಿ. ನಾಳೆನೇ ಅಲ್ಲ, ಆದಷ್ಟು ಆಧ್ಯಾತ್ಮಿಕತೆಗೆ ನಾವು ಹತ್ತಿರ ಆಗಬೇಕು.
ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು, ನಮ್ಮಲ್ಲಿ ನಾವು ಅರಿವು ಮಾಡ್ಕೋಬೇಕಂದ್ರೂ ಸಹ ನಮಗೆ ಎನರ್ಜಿ ಕೊಡೋದು ಸಾತ್ವಿಕ ಆಹಾರವೇ. ಹಾಗಾಗಿ ಹೇಳ್ತಾ ಇದ್ದೀನಿ, ಸಾತ್ವಿಕ ಆಹಾರ ಸೇವನೆ ಮಾಡಿ, ಆದಷ್ಟು ನಾಳೆ ಮೃತ್ಯುಂಜಯ ಜಪ ಮಾಡಿ, ಜೊತೆಗೆ ತರಕಾರಿಯನ್ನು ದಾನವಾಗಿ ಮಾಡಿ. ಗಂಗಾ ಸ್ನಾನ ನಿಮ್ಗೆ ಅವೈಲಬಿಲಿಟಿ ಇದ್ದರೆ, ನಿಯರ್ ಬೈ ಯಾವುದಾರೇ ಒಂದು ಲೊಕೇಶನಲ್ಲಿ ನಿಮಗೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇದ್ದರೆ, ಯಾವುದಾರೇ ಒಂದು ಕಲ್ಯಾಣಿ ಅಥವಾ ದೇವಸ್ಥಾನಗಳ ಬಳಿ ಇದ್ದರೆ ನೀವು ಈ ಒಂದು ಗಂಗಾ ಸ್ನಾನವನ್ನು ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ರಿಸಲ್ಟ್ ಇರುತ್ತೆ. ಯಾಕಂದರೆ ನಮ್ಮ ಪಾಸ್ಟ್ ಗತ ಜನ್ಮದ ಪಾಪಗಳೇನು ನಮಗೆ ತಿಳಿದಿದ್ದರೆ ಮಾಡಿರ್ತೀವಲ್ಲ, ಕೆಲವೊಂದು ಪಾಪಗಳು ನಮಗೆ ಅರಿವಿರೋದಿಲ್ಲ. ಗತ ಜನ್ಮದ ಪಾಪಗಳು ಅಂದರೆ ನಮಗೆ ಅದ್ರ ಬಗ್ಗೆ ಅವಗಾಹನೆ ಇರೋದಿಲ್ಲ. ಸೊ ಹಾಗಾಗಿ ಗಂಗಾ ಸ್ನಾನವನ್ನು ಆಚರಣೆ ಮಾಡೋದ್ರಿಂದ ಗತ ಜನ್ಮ ಪಾಪಗಳನ್ನು, ಕರ್ಮಗಳನ್ನು ತೆಗೆದು ಹಾಕುತ್ತದೆ. ಈ ಹುಣ್ಣಿಮೆ, ಈ ಶಾಕಂಬರಿ ಹುಣ್ಣಿಮೆ ವಿಶೇಷ ಹುಣ್ಣಿಮೆ ಅಂತಲೇ ಹೇಳಬಹುದು. ನಮ್ಮೆಲ್ಲರಲ್ಲಿ ಒಳ್ಳೆಯ ಒಂದು ಪ್ರಭಾವ ಮೂಡುತ್ತದೆ ಇವೆಲ್ಲ ಮಾಡೋದ್ರಿಂದ. ಸೊ ರಿಸಲ್ಟ್ ಅನ್ನೋದು ನಾವೇ ಬಯಸ್ತಾ ಇದ್ದೀವಿ. ಸೊ ಅದನ್ನು ಪಡೆಯೋದಕ್ಕೆ ಅರ್ಹರು ನಾವಾಗಿರೋದ್ರಿಂದ ಆ ವಿಧಾನ ಏನಿದೆಯೋ ಅದನ್ನು ಮಾಡೋ ಒಂದು ಯತ್ನ ಕೂಡ ನಾವೇ ಮಾಡಬೇಕು. ಏನೆಲ್ಲ ಮಾಡಬೇಕು ಅನ್ನೋದು ಪಿನ್ ಟು ಪಿನ್ ನಾನು ತಿಳಿಸ್ಕೊಟ್ಟಿದ್ದೀನಿ. ಸ್ನಾನದಿಂದ ದಾನ. ಫಸ್ಟು ಗಂಗಾ ಸ್ನಾನ, ಆದಷ್ಟು ತೀರ್ಥ ಸ್ನಾನ ನಿಮಗೆ ಅವೈಲೇಬಲ್ ಇಲ್ವಾ, ಯಾವುದಾರೇ ಪುಷ್ಕರಣಿ ನೀರು ಅಥವಾ ವಿಸಿಟ್ ಮಾಡಿರ್ತೀರ ನೀವು ಟೆಂಪಲ್ಸ್ಗೆ, ಆ ನೀರನ್ನ ಶೇಖರಣೆ ಮಾಡಿ ಕೆಲವರು ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ, ಅಂಥ ನೀರನ್ನು ಸಹ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಕೊನೆಯ ಪಕ್ಷ ಯಾವ ನೀರು ನಿಮ್ಗೆ ಅವೈಲೇಬಲ್ ಇಲ್ಲ ಅಂದರೆ ಸರ್ವಸಿದ್ಧಿ ಏನಾರೇ ಮನೆ ಹತ್ರ ಇದ್ದರೆ ಆ ಸರ್ವಸಿದ್ಧಿ ಎಲೆಯಿಂದ ಸ್ವಚ್ಛವಾದ ಕುಡಿಯೋ ನೀರನ್ನು 3 ಸಲ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಇದು ಆಪ್ಷನ್ ಅಷ್ಟೇ. ಬೆಟರ್ ನೀವು ಗಂಗಾ ಸ್ನಾನ ಎಲ್ಲರೇ ಒಂದು ಕಲ್ಯಾಣಿ, ಕೋನೇರು, ನೀರು ಹರಿಯೋ ಜಾಗ ಹತ್ರ ನಿಮ್ಗೆ ಅವೈಲಬಿಲಿಟಿ ಇದ್ದರೆ, ರಿಸ್ಕ್ ಇಲ್ಲದೆ ನೀವು ಮಾಡಬಲ್ರಿ ಅಂತ ನಿಮಗೆ ಅನಿಸಿದ್ದಾಗ ನೀವು ಗಂಗಾ ಸ್ನಾನವನ್ನು ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯ ರಿಸಲ್ಟನ್ನು ತಂದುಕೊಡ್ತದೆ. ಎಸ್ಪೆಷಲಿ ಶನಿವಾರ ಬಂದಿರೋದ್ರಿಂದ ದಾನ ಮಾಡೋದಕ್ಕೆ ಎತ್ತಿದ್ದ ಕೈ ಅಂತಲೇ ಹೇಳ್ಬೋದು ಶನಿವಾರ. ಸೊ ಶನಿವಾರ ನೀವು ಏನೇ ಒಂದು ದಾನ ಕೊಟ್ಟರೂ ಸಹ ಅದು ನಿಮಗೆ ಒಳ್ಳೆಯ ಫಲನೇ ತಂದುಕೊಡ್ತದೆ. ಹಾಗಾಗಿ ಆದಷ್ಟು ತರಕಾರಿ, ಬೇಕಾಗಿರೋ ತಿನುಬಂಡಾರಗಳು ಅಂದರೆ ಅಲ್ಲಿ ಊಟ ವ್ಯವಸ್ಥೆಗೆ ಏನೆಲ್ಲ ಬೇಕಾಗಿದೆಯೋ ದಿನಸಿ ಅದನ್ನು ಕೊಡಬಹುದು. ಎಸ್ಪೆಷಲಿ ನಾಳೆ ತರಕಾರಿಯನ್ನು ಹಂಚಿ. ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ. ನಮಗೆ ಇದುವರೆಗೂ ಚೇಂಜಸ್ ಕಾಣ್ತಿಲ್ಲ, ಏನೋ ಒಂದು ಕರ್ಮ ಕಾಣ್ತಿದೆ, ನಾವು ಒಳ್ಳೇದು ಬಯಸ್ತಿದ್ರು ನಮ್ಗೆ ಆಗ್ತಿಲ್ಲ ಅಂತ ಸುಮಾರು ಜನ ಕೊರಗ್ತಾ ಇರ್ತಾರಲ್ಲ, ಅಂಥವ್ರಿಗೆ ಈ ಒಂದು ಆಪ್ಷನ್ ಅಂದರೆ ಈ ಬರ್ತಾ ಇರೋ ಹುಣ್ಣಿಮೆ, ಶಾಕಂಬರಿ ಹುಣ್ಣಿಮೆ ಅನ್ನೋದು ವಿಶೇಷವಾದ ರಿಸಲ್ಟ್ನ ತಂದುಕೊಡ್ತದೆ. ಸೊ ಮಿಸ್ ಮಾಡದೆ ಈ ಪದ್ಧತಿ ಏನಿದೆಯೋ 3:30 ಒಳಗಡೆ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಇವತ್ತು ಸಾಯಂಕಾಲ 6:53 ಸ್ಟಾರ್ಟ್ ಆಗಿ, ಅಂದರೆ ಜನವರಿ 2 6:53 ಸ್ಟಾರ್ಟ್ ಆಗುತ್ತೆ. ಜನವರಿ 3 ಮಧ್ಯಾಹ್ನ 3:32 ಕೊನೆ ಆಗುತ್ತೆ ಈ ಹುಣ್ಣಿಮೆ ಅನ್ನೋದು. ಸೊ ಟೈಮಿಂಗ್ಸ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಫಾಲೋ ಆಗಬೇಕು. ನಾವು ಮಾಡಿದ್ದೀವಿ, ಯಾವತ್ತೋ ಮಾಡ್ತೀವಿ, ನಮ್ಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಬಾರದು. ಏನು ಟೈಮಿಂಗ್ಸ್ ಇದೆಯೋ ಅದನ್ನು ಫಾಲೋ ಮಾಡಬೇಕು. 3:30 ಒಳಗಡೆ ಆದಷ್ಟು ನೀವು ಬೆಳಗ್ಗೆ ದಾನ ಮಾಡಿ ತರಕಾರಿಯನ್ನೆಲ್ಲ, ಮಧ್ಯಾಹ್ನ ಊಟದ ಟೈಮ್ಗೆ ಅದನ್ನು ದೇವಸ್ಥಾನಗಳ ಬಳಿ ಅದನ್ನ ಉಪಯೋಗಿಸ್ತಾರೆ. ಬೆಟರ್ ನೀವೇ ಒಂದು ವೆಜಿಟೇಬಲ್ ರೈಸ್ ಮಾಡ್ಕೊಂಡು ಹೋಗಿ 4 ಜನಕ್ಕೆ ನೀಡ್ಫುಲ್ ಇರೋ ಪರ್ಸನ್ಸ್ಗೆ ಕೊಡಿ. ವೆಜಿಟೇಬಲ್ಸ್ ಆ್ಯಡ್ ಮಾಡಿರ್ತೀರ, ರೈಸ್ ಆ್ಯಡ್ ಮಾಡಿರ್ತೀರ. ಸೊ ಶನಿವಾರ ದಾನ ಮಾಡ್ತೀರಾ, ಅದರಿಂದ ನಿಮಗೆ ಸಿಗೋ ಲಾಭ ಇಷ್ಟು ಅಷ್ಟು ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಒಳ್ಳೆಯ ಮನಸ್ಸಿಂದ, ಶುದ್ಧ ಮನಸ್ಸಿಂದ ನೀವು ನಾಳೆ ವೆಜಿಟೇಬಲ್ ರೈಸ್ ಅಥವಾ ವೆಜಿಟೇಬಲ್ಸ್ನ ದಾನ ಮಾಡಿ, ಆ ಮೃತ್ಯುಂಜಯ ಜಪವನ್ನು ಮಾಡಿ. ಈ ರೀತಿ ಮಾಡೋದ್ರಿಂದ ಆಧ್ಯಾತ್ಮಿಕವಾಗಿ ನೀವು ದೇವರಿಗೆ ಹತ್ತಿರ ಆಗೋಕ್ಕೆ, ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ, ಕಮ್ಯುನಿಕೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಇಂಟೆನ್ಷನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ದೇವರಿಗೆ ರೀಚ್ ಮಾಡೋದಕ್ಕೆ, ಅದನ್ನು ವಿಜುವಲೈಸೇಷನ್ ಮಾಡಿಕೊಂಡು ನೀವು ರಿಸಲ್ಟ್ ಪಡೆಯೋದಕ್ಕೆ, ತುಂಬ ಹತ್ತಿರ ಆಗೋದಕ್ಕೆ ಮೃತ್ಯುಂಜಯ ಜಪ ಒಂದು ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದಾರೇ ಒಂದು ಮಾಲೆ ತಗೊಂಡು ಮೃತ್ಯುಂಜಯ ಮಂತ್ರ ಹೇಳಿಕೊಂಡು ದೇವರಿಗೆ ಕನೆಕ್ಟ್ ಆಗಿ ದಾನ ಧರ್ಮ ಮಾಡಿ, ಗಂಗಾ ಸ್ನಾನ ಮಾಡಿ. ಇದೇ ಇವತ್ತಿನ ಕಾನ್ಸೆಪ್ಟ್. ಸೊ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.